ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಭವ್ಯ ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ಧರ್ಮಸಭೆ ಕಾರ್ಯಕ್ರಮವು ಜ್ಯೋತಿ ಬೆಳಗುವುದರ ಮೂಲಕ ಪ್ರಾರಂಭವಾಯಿತು. ಗುರುಲಿಂಗ ಶಿವಾಚಾರ್ಯರು ಚಾಂಗ್ಲೇರ, ವಿರೂಪಾಕ್ಷ ಶಿವಾಚಾರ್ಯರು ಹುಡುಗಿ, ಚಂದ್ರಗುಂಡ ಶಿವಾಚಾರ್ಯರು ಹೊನ್ನಕಿರಣಗಿ, ರಾಜೇಶ್ವರ ಶಿವಾಚಾರ್ಯರು ತಡೋಳ, ಚಂದ್ರಶೇಖರ ಶಿವಾಚಾರ್ಯರು ಅಲಮೇಲ, ಮಲ್ಲಿಕಾರ್ಜುನ ಶಿವಾಚಾರ್ಯರು ವಿಜಯಪುರ ಹಾಗೂ ಬೀದರ ಸಂಸದರಾದ ಸಾಗರ್ ಖಂಡ್ರೆ, ಸಿದ್ದು ಪಾಟೀಲ್, ಮಾಜಿ ಶಾಸಕರಾದ ರಾಜಶೇಖರ್ ಪಾಟೀಲ್ ಇದ್ದರು. ಜಗದ್ಗುರು ಭೀಮಾಶಂಕರಲಿಂಗ ಶಿವಾಚಾರ್ಯ ಮಹಾರಾಜ್ ಕಿ ಜೈ. ಚಿಂಚೋಳಿಯಲ್ಲಿ ಆರ್ಪುರ್ ಗುರುಗಳ ಒಂದು ಜಾತ್ರೆ ಇತ್ತು. ಇವತ್ತಿನ ದಿವಸ ಎರಡೇ ಆಗಿ ಮಾತಾಡ್ತೀನಿ. ನಾನು ಕೂಡ ಈಗಾಗಲೇ ಸಮಯ ತುಂಬಾ ಆಗಿದೆ, ಜಾಸ್ತಿ ನಾನು ಸಮಯ ತಗೊಳಕ್ ಹೋಗೋದಿಲ್ಲ. ಈಗಾಗಲೇ ಮೇಕರ್ ಗುರುಗಳು ಸಂಸ್ಕೃತಿ ಬಗ್ಗೆ, ಈಗಾಗಲೇ ಸಂಸ್ಕಾರ ಬಗ್ಗೆ ಎಲ್ಲಾನೇ ಹೇಳಿದ್ದಾರೆ. ನನ್ನೂ ಕೂಡ ಏನ್ ಅಭಿಪ್ರಾಯ ಇದೆ ಅಂತಂದ್ರೆ, ಈಗ ನಾವು ನೋಡ್ಬೋದು ಬಹಳಷ್ಟು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ತಾಯಂದಿರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಆದ್ರೆ ನಮ್ಮ ವಯಸ್ಸಿನ ಯುವಕರು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ. ನಾನು ಈ ಆರ್ಪುರ್ ಶ್ರೀಗಳ ಜಾತ್ರೆಯಲ್ಲೂ ಕೂಡ ನಾನು ನೋಟಿಸ್ ಈ ನನ್ನ ವಯಸ್ಸಿನ ನನ್ನ ವಯಸ್ಸು 28 ಇದೆ. ಯಾಕಂತಂದ್ರೆ ನಮ್ಮ ವಯಸ್ಸಿನ ಯುವಕರು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ, ತಾಯಂದಿರು ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ನಾವು ಚೇಂಜ್ ಮಾಡಬೇಕು, ನಾವು ಸುಧಾರಣೆ ಮಾಡಬೇಕು ನಮ್ಮ ಸಮಾಜದಲ್ಲಿ. ಇನ್ನೂ ಜಾಸ್ತಿ ನಾವು ಮನೆಯಲ್ಲಿ ಸಂಸ್ಕಾರ ನಾವು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತಂದ್ರೆ ಇನ್ನೂ ಜಾಸ್ತಿ ನಾವು ಯುವಕರಿಗೆ ನಾವು ಸೇರಿಸಿ ಅವರಿಗೆ ಒಂದು ಗುರುಗಳ ಒಂದು ಆಶೀರ್ವಚನ ಇರ್ಬೋದು, ಅವರಿಗೆ ಒಂದು ಸಂದೇಶ ಕೊಡೋದಿರ್ಬೋದು, ಮಾಡೋದು ತುಂಬಾ ಅವಶ್ಯಕತೆ ಇದೆ. ಈಗ ನೀವು ನೋಡ್ಬೋದು, ಯುವಕರು ಹಳ್ಳಿಯಲ್ಲಿ ಗ್ರಾಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದಾರಿ ತಪ್ತಾ ಇದೆ. ಅದು ಶರಿ ಇರ್ಬೋದು, ಬೆಟ್ಟಿಂಗ್ ಇರ್ಬೋದು, ನಶ ಇರ್ಬೋದು. ಹಳ್ಳಿಯಲ್ಲಿ ಯುವಕರು ಊರ್ ಬಿಟ್ಟು ಹೋಗ್ತಾ ಇದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ, ತಂದೆ ತಾಯಿಗೆ ಗೌರವ ಕೊಡ್ತಾ ಇಲ್ಲ. ಬಹಳಷ್ಟು ಕಡೆ ನಾವು ನೋಡಿದೀವಿ. ಇದು ಬರೀ ಗ್ರಾಮೀಣ ಭಾಗದಲ್ಲಿ ಅಷ್ಟೇ ಇಲ್ಲ, ಬೆಂಗಳೂರು ಅಂತ ಒಂದು ಮಹಾನಗರ ಪಾಲಿಕೆಯಲ್ಲೂ ಕೂಡ ಇದು ನಡೀತಾ ಇದೆ. ಶ್ರೀಮಂತರ ಮನೆಯಲ್ಲೂ ಕೂಡ ನಡೀತಾ ಇದೆ, ಬಡವರ ಮನೆಯಲ್ಲೂ ಕೂಡ ನಡೀತಾ ಇದೆ. ಮಗನೇ ತಂದೆಗೆ ಹೊಡಿತಾ ಇದ್ದಾನ, ಕುಡಿದು ಅಪ್ಪಗೆ ಮಗ ಹೊಡಿಲತ್ತಾನ. ಇಂಥ ಒಂದು ಕೆಟ್ಟದೊಂದು ಪರಿಸ್ಥಿತಿ ನಮ್ಮ ಸಮಾಜಕ್ಕೆ ಬಂದಿದೆ ಅಂತಂದ್ರೆ ಮುಂಬರೋ ದಿನಗಳಲ್ಲಿ ನಾವು ಎಲ್ಲಿ ಹೋಗ್ಬೇಕು ಅಂತ ನಾವೆಲ್ಲರೂ ಆಲೋಚನೆ ಮಾಡ್ಬೇಕಾಗಿದೆ. ಅದಕ್ಕೆ ಯುವಕರು ಒಂದು ದಾರಿ ತಪ್ತಾ ಇರೋದು ನಾವು ಸರಿ ಮಾರ್ಗಕ್ಕೆ ನಾವು ತರಬೇಕು ಅಂತಂದ್ರೆ ನಾವು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಅವರಿಗೆ ಒಂದು ಒಳ್ಳೆ ಸಂದೇಶ ಕೊಡೋದು ತುಂಬಾ ಅವಶ್ಯಕತೆ ಇದೆ. ಅದು ಯಾರಿಂದನೂ ಆಗಲ್ಲ, ಅದು ಬರೀ ಗುರುಗಳಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈಗ ನೀವು ಎಲ್ಲರೂ ನಾವು ಯಾವುದೇ ಒಂದು ಕೆಲಸ ಮಾಡ್ತೀವಿ, ನಾವು ಏನೇ ಒಂದು ವೈಯಕ್ತಿಕ ನಮ್ಮ ಪರಿವಾರ ಒಳ್ಳೇದಾಗ್ಬೇಕು, ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಬೇಕು ಅಂತ ನಾವು ಮಾಡ್ಬೋದು. ಆದ್ರೆ ಎಲ್ಲ ನಮ್ಮ ಗುರುಗಳು ಎಲ್ಲಾನೇ ಬಿಟ್ಟು ಅವರು ಸಮಾಜ ಒಳ್ಳೇದಾಗ್ಬೇಕು, ಸಮಾಜ ಇದ್ರೆ ಮುಂದ ಒಳ್ಳೇದಿರುತ್ತೆ ಅಂತ ಸಮಾಜಕ್ಕಾಗಿ ಅವರು ಹಗಲ ರಾತ್ರಿ ಅವರು ಎಲ್ಲ ಕಡೆ ಅವರು ತೆರಳಿ ಅವರೇನು ಆಶೀರ್ವಾದಿಸ್ತಾ ಇದ್ದಾರೆ. ಅದಕ್ಕೆ ನನ್ನ ಮತ್ತು ಇಡೀ ನಿಮ್ಮೆಲ್ಲರ ಪರವಾಗಿ ನಾನು ಗುರುಗಳಿಗೆ ಹೃತ್ಪೂರ್ವಕ ನಾನು ಅಭಿನಂದನೆ ಹಾಗೂ ಧನ್ಯವಾದ ಕೂಡ ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕೆ ಇವತ್ತಿನ ದಿವಸ ನಾವು ಏನೇ ಒಂದು ಕಾರ್ಯಕ್ರಮ, ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲಕ್ಕಿಂತ ಯಂಗ್ ಪಾಪ್ಯುಲೇಷನ್, ಇಡೀ ಜಗತ್ತಿನಲ್ಲೇ ಎಲ್ಲಕ್ಕಿಂತ ಯಂಗ್ ಪಾಪ್ಯುಲೇಷನ್, ಯುವ ಜನತೆ ಯಾವ್ದಾದ್ರು ದೇಶದಲ್ಲಿ ಇದೆ ಅಂತಂದ್ರೆ ಅದು ಭಾರತ ದೇಶದಲ್ಲಿದೆ. ಅದಕ್ಕೆ ನಾವು ನಮ್ಮ ದೇಶ ಬೆಳಿಬೇಕು ಅಂತಂದ್ರೆ ಯುವಕರು ಮುಂದಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ದೇಶ ಕೂಡ ಮುಂದೆ ಬರುತ್ತೆ. ಅದಕ್ಕೆ ನೀವು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ನಾವು ಆ ಕೆಲಸ ಮಾಡೋಣ. ಮತ್ತದ್ರ ಜೊತೆ ಏನು ಇಷ್ಟಲಿಂಗ ಮಹಾಪೂಜಾ ಹಾಗೂ ಧರ್ಮಸಭೆ, ಇಷ್ಟಲಿಂಗ ಮಹಾಪೂಜೆ ಈಗಾಗಲೇ ಗುರುಗಳು ಕೂಡ ಅಂದ್ರು. ಈಗ ನಾವೇನ್ ಮಾಡ್ತಾ ಇದೀವಿ, ನಾವು ಲಿಂಗ ಪೂಜೆ ಮಾಡ್ತಾ ಇದೀವಿ. ಮುಂಚೆ ನಮ್ಮ ಅಜ್ಜವ್ರ ಕಾಲದಲ್ಲಿ, ಲೋಕನಾಯಕ ಭೀಮಣ್ಣ ಖಂಡ್ರೆಯವ್ರ ಕಾಲದಲ್ಲಿ ದಿವಸ ಎಲ್ಲರೂ ಕೂಡ ಸ್ನಾನ ಆದ ತಕ್ಷಣ ಲಿಂಗ ಪೂಜೆ ಆದ್ಮೇಲೆ ಅವ್ರ ಮುಂದಿನ ಕೆಲಸ ಮಾಡ್ತೀವಿ. ಆದ್ರೆ ಈಗ ನಾನು ಹಿಡ್ಕೊಂಡು ಹೇಳ್ತೀನಿ, ಎಲ್ಲ ನಾವು ಯುವಕರು ವರ್ಷಕ್ಕೆ ಒಂದ್ಸಲ ಶಿವರಾತ್ರಿ ಬಂದಾಗ ಮಾತ್ರ ನಾವು ಲಿಂಗ ತೆಗೆದು ನಾವು ಪೂಜೆ ಮಾಡ್ತಾ ಇದ್ವಿ. ಸರಿ ಅಲ್ವಾ? ಅದು ಅಪ್ಪರು ಕೂಡ ನಂಗಂದ್ರು, ನೀವು ದಿವಸ ಲಿಂಗ ಪೂಜೆ ಮಾಡಿದಾಗ ಶೈನಿಂಗೇ ಬೇರೆದಿರ್ತದ.
ನಿಮ್ ತಾಯಿಯವ್ರ ಲಿಂಗ ನೋಡ್ರಿ ಯಾವ ರೀತಿ ಶೈನ್ ಆಗ್ಯದ, ನಿಮ್ ಲಿಂಗ ನೋಡ್ರಿ ನಮ್ಗೆ ಗೊತ್ತಾಗ್ಲಿತ್ತು, ಇದ್ರಿಂದೇ ಗೊತ್ತಾಗ್ಲಿತ್ತು ಹಿಂಗೆ ದಿವಸ ಲಿಂಗ ಪೂಜೆ ಮಾಡಲ್ಲ, 1 ವರ್ಷ ಆದ್ಮೇಲೆ ನೀವು ತೆಗಿಲತ್ತೀರಂತ ನನ್ಗೆ ಹಿಡ್ಕೊಂಡು ಹೇಳತೀನಿ. ಮತ್ ನಾ ಏನ್ ಬೇರೆನಲ್ಲ. ಅದಕ್ಕೆ ನಾವು ಕೂಡ ಎಲ್ಲರೂ ಹಿರಿಯರ ಒಂದು ಕೊಟ್ಟಿನ ಒಂದು ದಾರಿಯಲ್ಲಿ ನಾವು ಕೂಡ ನಡಿಬೇಕು ಅಂತಂದ್ರೆ ನಾವು ಕೂಡ ದಿವಸ ಲಿಂಗ ಪೂಜೆ ಮಾಡಿ, ಸ್ನಾನ ಆದ ತಕ್ಷಣ ಲಿಂಗ ಪೂಜೆ ಮಾಡೋದೊಂದು ರೂಢಿ ಹಚ್ಕೊಂಡು ಒಂದು ಕೆಲಸ ಮಾಡಿ ನಾವು ಮುಂದುವರಿಬೇಕು ಅಂತ ನಾನು ಕೂಡ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ನಾನು ಜಾಸ್ತಿ ಸಮಯ ತಗೊಳಕ್ ಹೋಗುದಿಲ್ಲ, ಯಾಕಂದ್ರೆ ಈಗಾಗಲೇ ಬಹಳಷ್ಟು ಟೈಮ್ ಆಗಿದೆ. ನನ್ಗೂ ಕೂಡ ಇವತ್ತು ದಿವಸ ಆಹ್ವಾನ ಮಾಡಿ ಏನು ದೇವಸ್ಥಾನದ ಟ್ರಸ್ಟ್ ಇದ್ದಾರೆ ಅವರಿಗೂ ಕೂಡ ನನ್ನ ವತಿಯಿಂದ ನಾನು ಧನ್ಯವಾದ ಸಲ್ಲಿಸ್ತೀನಿ. ಬಹಳ ಒಳ್ಳೆ ರೀತಿಯಲ್ಲಿ ನೀವು ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಿ. ನಮ್ಗೆಲ್ಲರಿಗೂ ನನ್ನ ವತಿಯಿಂದ ಮತ್ತೊಂದ್ಸಲ ನಾನು ಧನ್ಯವಾದ ಸಲ್ಲಿಸಿ ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.